ದರ್ಶನವಾನಿ ತೋರಯ್ಯ ದೇವ ದರ್ಶನವಾನಿ ತೋರಯ್ಯ ದರ್ಶನವಾನಿ ತೋರಯ್ಯ ದೇವ ದರ್ಶನವಾನಿ ತೋರಯ್ಯ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಹೆನಯ್ಯ ಜೀವವು ನೀನೆಂದು ನಂಬಿಹೆನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವಾನಿ ತೋರಯ್ಯ ದೇವ ದರ್ಶನವಾನಿ ತೋರಯ್ಯ ಅರಣ್ಯವಾಸವ ಆಜ್ಞಾನುಸಾರತೆ ಅರಣ್ಯವಾಸವ ಆಜ್ಞಾನುಸಾರ ಆನಂದದಿ ನಾವು ಕಳಿದೆವು ದೇವ ಆನಂದದಿ ನಾವು ಕಳಿದೆವು ದೇವ ಪಾಮರನಾಥ ಪಾಂಡವರಿಗೆ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವಾನಿ ತೋರಯ್ಯ ದೇವ ದರ್ಶನವಾನಿ ತೋರಯ್ಯ ಕೃಷ್ಣ ಮಾಧವ ಹನ್ನೆರಡು ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂದಿರುಗಿದರು. ನನ್ನ ಪರಮಾತ್ಮನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಮೇಲೆ ನಿನ್ನೂ ಕರುಣೆಯನ್ನು ಬಾರಲೇ ಇಲ್ಲವಲ್ಲ. ಇರಲಿ, ನಾನು ಈಗಲೇ ಹೋಗಿ ದ್ವಾರಕೆಯಲ್ಲಿ ಪರಮಾತ್ಮನನ್ನು ಕಂಡು ಬರುವೆನು. ವಾಸುದೇವ. ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಲು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರರುಹಿ ಕುರು ಪಾಂಡವರಲು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರರುಹಿ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಅದಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದವು. ಅದಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದವು. ಕದೀನ ಮನವನು ಎದೆಗೊಡದೆ ಮದಕರಿಯಾನೆಯ ಕೊಪ್ಪಿದನು.
ಮದೀನಮವನು ಎದೆ ಕೊಡದೆ ಮದಕರಿಯಾನೆಯ ಕೊಬ್ಬಿದನು ಮಾಧವನ ಬೆಂಬಲದಿ ಮೆರೆವ ಅದಮ್ಮ ಪಾಂಡವರ ಆರ್ಭಟವ ಮಾಧವನ ಬೆಂಬಲದಿ ಮೆರೆವ ಅದನ್ನ ಪಾಂಡವರ ಆರ್ಭಟವ ಸದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಸದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅಬ್ಬಾ ಆ ಹೇಳಿ ಪಾಂಡವರು ನನಗಿಂತಲೂ ಮೊದಲೇ ದ್ವಾರಕ್ಕೆ ಹೊರಟಿರುವರಲ್ಲ. ಅಷ್ಟೈಶ್ವರ್ಯ ವೀರಗೃಣಿ ಜಲದಂಕ ಮಲ್ಲ ಭರತ ಖಂಡದ ಚಕ್ರೇಶ್ವರನಾದ ನನ್ನ ಮುಂದೆ ನಿಮ್ಮ ಕೋಟಿ ಕೋಟಿ ತಂತ್ರಗಳು ಕುತಂತ್ರಗಳು ಕ್ಷಣ ಮಾತ್ರದಲ್ಲಿ ನಾಶವಾಗುವ. ಇನ್ನು ಆ ಪಾಂಡವರೊಂದಿಗೆ ಯುದ್ಧವು ಸಂಘಟಿಸಿದಂತೆಯೇ ಸರಿ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಈ ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗುವುದು ಮುಂದಿನ ಮಹಾಯುದ್ಧದಲ್ಲಿ. ಆ ಪಾಂಡವರು ಈ ಪೃಥ್ವಿಯನ್ನು ಆಡಲು ಅಸಮರ್ಥರು. ಅವರು ನನ್ನಂತೆಯೇ ಗಂಡುಗಲೇಳೆ ಆಗಿದ್ದರೆ ರಣರಂಗದಲ್ಲಿ ನನ್ನನ್ನು ಹೋರಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲವೇ ಕಾಡಿಗೆ ಹೋಗಲಿ. ಛಲ 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 ತಟ್ಟು ಮಾಡುವ ಯುದ್ಧ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ ಚಕ್ರವರ್ತಿ. ಇರಲಿ, ಆ ಅರ್ಜುನನಿಗಿಂತಲೂ ಮೊದಲೇ ನಾನು ದ್ವಾರಕಿಗೆ ಹೊರಡುವೆನು. ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಭಾಮಾರಮಣನು ನನ್ನ ಶವಾದ ಹೋಮ ಗೈವೆ ಆ ಭೀಮನ. ಭಾಮಾರಮಣನು ನನ್ನ ಶವಾದರೆ ಹೋಮ ಗೈವೆ ಆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ಒದಿಸಲು ಮಿತ್ರ ಕರ್ಣ ತೊಟ್ಟಿಯನ್ನು ಪಣವ. ಮಧ್ಯಮ ಪಾಂಡವ ಪಾರ್ಥನ ಒದಿಸಲು ಮಿತ್ರ ಕರ್ಣ ತೊಟ್ಟಿಯನ್ನು ಪಣವ. ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದಿ ಧರಿಯನಾಳ್ವೆ. ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದಿ ಧರಿಯನಾಳ್ವೆ. ಹರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಹರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರಳರುಹಿ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರಳರುಹಿ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದಗೋಪನ ಶ್ರೀಕೃಷ್ಣ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ.
ಕಂಜದಳಯ ತಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ 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 ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಅಯ್ಯೋ ಇದೇನು ನನ್ನ ಸ್ವಾಮಿಯು ನಿಲ್ಲಿಸುವಂತೆ ಕಾಣುತ್ತಿರುವರಲ್ಲ. ಇರಲಿ, ಪರಮಾತ್ಮನು ಎಚ್ಚರಗೊಳ್ಳುವವರೆಗೂ ಈ ಮಹಿಮಾಮೂರ್ತಿಯ ಧ್ಯಾನವನ್ನೇ ಮಾಡೋಣ. ಪರಮಾತ್ಮ ದೇವಕಿ ವರನಂದನ ಭಾವ ಜನಯನ ನಂಬಿಪೆ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ಭಾವ ಜನಯನ ನಂಬಿಪೆ ಮಾಧವ ದೇವಕಿ ವರನಂದನ ಬಂದು ಎನಿಸಿದ ಪರಮಾತ್ಮ ನೀನೇ ಭಕ್ತರ ಕಾಯೋ ಭಗವಂತನೇ ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ನಾದಕ್ಕೆ ಮರುಳಾದ ಜನರ ಮರುಳಿಯ ನಾದಕ್ಕೆ ಮರುಳಾದ ಜನರ ಮುರುಳಿಯ ನಾದಕ್ಕೆ ಮರುಳಾದ ಜನರ ಭಕ್ತರ ಕಾಯೋ ಭಗವಂತನೇ ದೇವಕಿ ವರನಂದನ ಭಾವ ಜನಯನ ನಂಬಿಪೆ ಮಾಧವ ದೇವಕಿ ವರನಂದನ ಅಯ್ಯೋ ಇದೇನು ನನ್ನ ಸ್ವಾಮಿ ಎಚ್ಚರಗೊಳ್ಳಲೇ ಇಲ್ಲವಲ್ಲ. ಇಲ್ಲ? ಏನಿ ಭವನದ ಶೃಂಗಾರ ವೈಭವ, ಅದಾವ ಶಿಲ್ಪಿಯ ಚಾತುರ್ಯವಿದು. ವಜ್ರ ವೈಡೂರಗಳಿಂದ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವೆ. ಅಬ್ಬ, ಅದಾವ ಶಿಲ್ಪಿಯ ಚಾತುರ್ಯವಿದು. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ಏನಿ ಭವನದ
ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಕಿಲ ಕಿಲ ನಗುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಕಿಲ ಕಿಲ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ದೇವದೇವಾದಿ ಲೋಕವೇ ದೇವದೇವಾದಿ ಲೋಕ ಮೆರುಗಿ ಧರೆಗಿಳಿದೊಂದಿದೆ. ದೇವದೇವಾದಿ ಲೋಕವೇ ಮೆರುಗಿ ಧರೆಗಿಳಿದೊಂದಿದೆ. ಎನಿತು ಹೀ ಕೃಷ್ಣನ ದರ್ಪದ ಸಿರಿಧನ. ಎನಿತು ಹೀ ಕೃಷ್ಣನ ದರ್ಪದ ಸಿರಿಧನ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಅದಾವ ಶಿಲ್ಪಿಯ ಕೈಚಳಕದಿಂದ ಕೆತ್ತಲ್ಪಟ್ಟ ರತ್ನ ಖಚಿತವಾದ ರಂಗು ರಂಗಿನ ಕಂಬಗಳ ಸಾಲು. ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುತ್ತಿರುವ ಭಾವಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ಮಿನುಗುತ್ತಿರುವ ಶಿಲಾ ಬಾಲಕಿಯರು ರೊಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕೆ ದರಗಿಳಿದಂತೆ ಮನೆ ಮೆಚ್ಚುವಂತೆ ಸಿದ್ಧ ಮಾಡಿಕೊಂಡಿರುವ ಈ ಮಾಧವನ ಅರಮನೆ ಅಬ್ಬಾ ಎನ್ನ ಮನಸ್ಸಿನ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಅಬ್ಬಾ ಇದೇನು ವಿಚಿತ್ರ. ಓ ಶಿಲಾ ಬಾಲಿಕೆಯರ ಓರೆ ನೋಡದ ಕಿಡಿಗಣ್ಣಿನ ಕುಡಿನೋಟ. ಬಳ್ಳಿಯಂತೆ ಬಳುಕುತ್ತಿರುವ ನಡುವು, ಮಿಂಚಿನಂತೆ ಒಳೆಯುತ್ತಿರುವ ನವನಗಳು, ಸೊಂಪಿಗೆ ಹೂವಿನಂತ ನಾಸಿಕ, ಓ ಮಧುಚಂದನನ್ನೇ ನಾಚಿಸುವಂತ ಮಂದಹಾಸ. ಹಾಗಾದರೆ ಇವರನ್ನ ಒಂದು ಸಾರಿ ಬಿಗಿದಪ್ಪಲೆ स्वागत स्वागत कुरुनंदना. स्वागत स्वागत कुरुनंदना. स्वागत वैय दुर्योधना. स्वागत वैय दुर्योधना. स्वागत स्वागत कुरुनंदना. कुरुवंश कुल तिलक कौरवेश्वर. कुरु
ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಹೀರ ಪ್ರಚಂಡ ಕೌರವ ರಣರಂಗ ಹೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದೊಳು ಗದೆಯ ಪಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕ ಕರದೊಳು ಗದೆಯ ಪಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯದೊಡೆ ಈ ಸರದಾರ ಉರಿಮೀಸೆಯದೊಡೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗೌರವೇಶ್ವರ ಗೌರವೇಶ್ವರ ಏನಿದು ಏನು ಭ್ರಮೆ ಭ್ರಮೆ ಎಲ್ಲ ಬರೀ ಭ್ರಾಂತು ಈ ಕೃಷ್ಣನ ಮಾಯೆ ಎಲ್ಲ ನನ್ನ ಅರಮನೆಯ ವೈಭವಕ್ಕಿಂತಲೇನು ಅತಿಶಯವೇನಲ್ಲ ಈ ಮಾಧವನ ಅರಮನೆ ಸಾತ್ಯಕಿ ಇಲ್ಲೇ ಕುಳಿತಿರುವನು ಸಾತ್ಯಕಿ ಗುರುರಾಜ ಶ್ರೀಕೃಷ್ಣನಲ್ಲಿ ಪರಮಾತ್ಮನು ನಿದ್ರಿಸುತ್ತಿರುವರು ಇನ್ನೇನು ಎಚ್ಚರಗೊಳ್ಳುವರು ಅಲ್ಲಿಯವರೆಗೂ ನೀವು ಈ ಪೀಠದಲ್ಲಿಯೇ ಕುಳಿತುಕೊಳ್ಳಿರಿ ಏನು ಸಾತ್ಯಕಿ ನಾನು ಹಸ್ತಿನಾವತಿಯಿಂದ ಈ ದ್ವಾರಕೆಗೆ ಬಂದರು ಈ ಕೃಷ್ಣನ ನಿದ್ದೆ ಇನ್ನೂ ಮುಗಿದಿಲ್ಲವೇ ಇದ್ದರೂ ಇರಬಹುದು ವಿರಾಟ ನಗರದಲ್ಲಿ ಅಭಿಮನ್ಯು ಉತ್ತರೆಯರ ವಿವಾಹ ಬಂಧನದಲ್ಲಿ ಅನೇಕ ರಾತ್ರಿಗಳು ಜಾಗರಣೆ ಮಾಡಿದಂತಿದೆ ಕೃಷ್ಣ ಮುಕುಂದ ಮುರಾರಿ ಮುರಳಿ ಮಾಧವ ಜನಾರ್ದನ ನಿರ್ದಿಸಲಿ ಚೆನ್ನಾಗಿ ನಿರ್ದಿಸಲಿ ಸಾತ್ಯಕಿ ಈ ದಿನ ನಿನ್ನೊಡನೆ ಒಂದು ಮಾತಿದೆ ಸಾತ್ಯಕಿ
ವಿಷಯವೇತಕ್ಕೆ ಕುರುರಾಜ, ಅದೇನು ತಿಳಿಸುವಂತವರಾಗಿ. ಅದೇನೆಂದರೆ ಅತುಲ ಪರಾಕ್ರಮಿಗಳಾದ ನಮಗೂ ಆ ಪಾಂಡವರಿಗೂ ಭೀಕರ ಯುದ್ಧವು ಪ್ರಾರಂಭವಾಗುವುದು. ಆ ಯುದ್ಧದಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೇನು ಹೇಳುವೆ ಸಾತ್ವಿಕಿ? ಇದಕ್ಕೆ ನಾನೀಗ ಉತ್ತರವನ್ನು ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮನ ಆದ್ಯದಾರರು ನಾವು. ಪರಮಾತ್ಮನು ಎಲ್ಲಿರುವರೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಉತ್ತರವನ್ನೇ ಕೊಟ್ಟೆ ಸಾತ್ವಿಕಿ. ಈ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನನ್ನ ಕೈವಶವಾದಂತೆ ಸರಿ. ಸೇರಿದಂತೆಯೇ ಸೈ ಸುಯೋಧನ. ಆಗಬಹುದು, ಇಲ್ಲೇ ಕುಳಿತುಕೊಳ್ಳುವೆನು. ರಾಜಾದಿ ರಾಜ ಬರ್ಬಕುಲ ಚಕ್ರವರ್ತಿಯಾದ ನಾನು ಈ ಗೊಲ್ಲನ ಪಾದದ ಕೆಳಗಡೆ ಕುಳಿತುಕೊಳ್ಳಬೇಕು? ಅಸಂಭವ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ, ನಾನು ಅಲ್ಲಿಯೇ ಕುಳಿತುಕೊಳ್ಳುವೆನು. ಸದಾ ನಿಮ್ಮ ಅಭಯಂ ನಿರಂತರ ಪೂರಿದಯಾದಿ ಶ್ರೀವಾಸುದೇವಂ. ಸದಾ ನಿಮ್ಮ ಅಭಯಂ ಸದಾ ನಿಮ್ಮ ಅಭಯಂ ನಿರಂತರ ಪೂರಿದಯಾದಿ ಶ್ರೀವಾಸುದೇವಂ. ಸದಾ ನಿಮ್ಮ ಅಭಯಂ. ಪರಮಾತ್ಮ ದೀನ ಬಂಧು ನಿಗಮಾನ ಸಿಂಧು ಬಂದು ನಿಗಮಾನ ಅಗಣಿತ ಗುಣಗಳ ಅರಿವುದ ಮದನ. ಅಗಣಿತ ಗುಣಗಳ ಅರಿವುದ ಮದನ. ಜಗದ ವ್ಯಾಪಕ ನಂಬಿದ ಭಕ್ತರ ಅಭಯ ಪ್ರದಾತ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಸಯನ ಹರಿಬಿಂದ ನಯನ ಪುರ. ಸಿಂಧು ಸಯನ ಹರಿಬಿಂದ ನಯನ ಪುರ. ಸದಾ ನಿಮ್ಮ ಅಭಯಂ ನಿರಂತರ ಪುರ. ದಯಾದಿ ಶ್ರೀವಾಸುದೇವಂ. ಸದಾ ನಿಮ್ಮ ಅಭಯಂ. ಏನು ದ್ವಾರಕೆಯಲ್ಲಿ ನನ್ನ ಸ್ವಾಮಿಯು ಕಾಣುತ್ತಲೇ ಇಲ್ಲವಲ್ಲ? ಓಹೋ, ಸಾರ್ಥಕಿಯು ಇಲ್ಲೇ ಇರುವರು. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬೆಯಿಂದ ಎಲ್ಲ ಹಾಳಾಯಿತು ಪಾರ್ಥ, ಹಾಳಾಯಿತು. ಹೇಗೆ, ಏನಾಯಿತು ಸಾರ್ಥಕಿ? ಅದನ್ನು ನನ್ನಿಂದ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ಇರಲಿ, ಬಹಳ ಸಂತೋಷ. ಎಂತಹ ಸಂತೋಷ ಪಾರ್ಥ! ನಿನ್ನ ವಿಳಂಬನೆಯಿಂದ ಶ್ರೀಕೃಷ್ಣ ಪರಮಾತ್ಮನ ಆಶಯವನ್ನು
ನಿನ್ನ ವಿಳಂಬನೆಯಿಂದ ಎಲ್ಲ ಹಾಳಾಯಿತು ಪಾರ್ಥ, ಹಾಳಾಯಿತು. ಇದು ವಿಳಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಆದರೂ ನಾವು ಮರುಗುವುದಾದಕ್ಕೆ ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿ ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದ ವಿಷಯವೇ. ನನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಮೇತ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರಾಯಿತು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟಿ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ದುರ್ಯೋಧನ, ಗುರು ಸಂಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪದ ಫಲವು ಫಲಿಸುವುದು. ಇದನ್ನು ಬಲ್ಲೆಯ ಸಿದ್ಧವನ ಚಿಂತಿಸಿ ಫಲವೇನು? ಹಾಗೆಂದು ಸುಮ್ಮನಿದ್ದರೆ ಕಾರ್ಯವಾಗುವುದೇ ಧನಂಜಯ? ಇಂಥ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರೆ ತಾನೇ ಹಲವು ಮಂದಿ ರಾಜರ ಸಹಾಯವು ದೊರಕುವುದು. ಅದನ್ನು ನೀನು ಬಲ್ಲೆಯ ಅರ್ಜುನ? ದುರ್ಯೋಧನ, ನಾನು ಬಂದಿರುವುದು ಈ ಮಹಿಮಾ ಪಾದ ತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿಕೊಂಡು ಹೋಗುವ ಇಚ್ಛೆಯಿಂದ ಬಂದಿರುವೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾರು ಬಾ. ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಸಿಕ್ಕಿ ಬಿದ್ದರೂ ಸಂತೋಷವೇ ದುರ್ಯೋಧನ. ಕುರು ಪಾಂಡವರ ದಮನಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಒರಿಯುವುದೆಂಬುದನ್ನು ನಾನಿನ್ನು ಮರೆತಿಲ್ಲ. ನೀನು ಮರೆಯಬೇಡ, ನೀನು ಮರೆಯಬೇಡ, ನೀನು ಮರೆಯಬೇಡ, ನೀನು ಮರೆಯಬೇಡ, ನೀನು ಮರೆಯಬೇಡ, ನೀನು ಮರೆಯಬೇಡ ಅರ್ಜುನ. ಹೇ ದೀನ ದಯಾಳು, ಹೇ ದೀನ ದಯಾಳು, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. 7 ಚಕ್ರ ಪ್ರಾಣಿ, 7 3 ಲೋಕದ ಮಂಗಳವು ನಿನ್ನ ಕೈ ಸೇರಿರುವುದು. 7 ಚಕ್ರ ಪ್ರಾಣಿ, 7. ಸಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣ ಕಾಯ್ದ ಸ್ವಭಾವ ತಾಳು. ಏನಿದು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮರೆತೇಳ ಪರಮ ಕೃಪಾಳು. ಪರಮಾತ್ಮ, ಓ ಸಿಂಧು ದಯನ ಸುಂದರ ವದನ, ಓ ಸಿಂಧು ದಯನ ಸುಂದರ ವದನ, ನಿಗಿಸೋ ಲೋಕದ ಭವಬಂಧನ, ನಿಗಿಸೋ ಲೋಕದ ಭವಬಂಧನ. ಓ ಸಿಂಧು ದಯನ ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಓ ಸಿಂಧು ದಯನ ಸುಂದರ ವದನ, ನಿಗಿಸೋ ಲೋಕದ ಭವಬಂಧನ, ನಿಗಿಸೋ ಲೋಕದ ಭವಬಂಧನ. ಹೇ ಪರಮಾತ್ಮ ವಾಸುದೇವ, ಯುಗ ಯುಗದ ಪರ್ಯಂತವೂ ನೀನು ನಗು ನಗುತ್ತಲೇ ಜಗವ ಬೆಳಗಿದೆ. ಹೇ ಪರಮಾತ್ಮ ಜನಾರ್ದನ, ಯುಗ ಯುಗದ ಪರ್ಯಂತವೂ
ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದಳು ನೀನೇ ಶರಣ್ಯ. ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದಳು ನೀನೇ ಶರಣ್ಯ. ಅಂದು ವೇಳೆಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿಡಲು ಅಂದು ವೇಳೆಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿಡಲು ಕೈದರೆ ಬಂದು ಕೈದೆ ನಿನ್ನಂದು ನಿಂದು ಮೌನವೇಕೆ ಜನಾರ್ದನ. ಕರಿದದೆ ಬಂದು ಕೈದೆ ನಿನ್ನಂದು ನಿಂದು ಮೌನವೇಕೆ ಜನಾರ್ದನ. ಓ ಸಿಂಧು ಸಯನ ಸುಂದರ ವದನ, ಓ ಸಿಂಧು ಸಯನ ಸುಂದರ ವದನ, ನೆಗಿಸು ಲೋಕದ ಭವಬಂಧನ, ನೆಗಿಸು ಲೋಕದ ಭವಬಂಧನ. ಓ ಸಿಂಧು ಸಯನ ಸುಂದರ ವದನ, ಏಳು ಜನಾರ್ದನ. ಹೇ ದೀನ ದಯಾಳು ಮಧುಸೂದನ, ನಿನ್ನ ಭಕ್ತನು ಬಂದು ಬಹಳ ವೇಳೆಯಾಯಿತು, ಬೇಗನೆ ಎಚ್ಚರವಾಗೂ ಪ್ರಾಣೇಶ್ವರ. ಯಾರು? ಧನಂಜಯ ಪರಮಾತ್ಮ, ಬಂದು ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ? ಪರಮಾತ್ಮ, ಆ ಪಾರ್ಶ್ವದಲ್ಲಿ ಪೀಠ ಇರಲಿಲ್ಲವೇ? ಪರಮಾತ್ಮ, ಈ ನೀ ಚರಣದ ಸನ್ನಿಧಿಯೇ ನನಗೆ ಮಹಾಪ್ರಸಾದ. ವಾಸುದೇವ. ಯಾರು? ಕೌರವೇಶ್ವರ. ನೀವು ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ಸಹ ನನ್ನನ್ನು ಎಚ್ಚರಿಸಬಹುದಾಯಿತಲ್ವೇ? ಚಕ್ರವರ್ತಿ ಸಾರ್ವಭೌಮರಾದ ನೀವು ಕೂಡ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಅಂದರೆ ನಿದ್ದೆ ಮಾಡಿರುವವನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸುವುದು ಅಷ್ಟು ಸುಲಭವೇ ಕೃಷ್ಣ? ನಾನು ಬಂದು ಬಹಳ ವೇಳೆ ಆದರೂ ಅದನ್ನು ಗಮನಿಸದೆ ಈ ನಿನ್ನ ಮಿತ್ರ ಪಾರ್ಥನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ, ಈಗಲೇ ತಿಳಿಯಲಿಲ್ಲವೇ ನಿನ್ನ ಮಾಯಾ ನಾಟಕ? ಹಾಗೇನಿಲ್ಲ ಭಾವ, ನೀವಿರುವರು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಭಾವ? ಕೃಷ್ಣ, ನಾನು ಬಂದ ವಿಚಾರವೇನೆಂದರೆ ನಮಗೂ ಆ ಪಾಂಡವರಿಗೂ ಭೀಕರವಾದ ಯುದ್ಧ ಪ್ರಾರಂಭವಾಗುವುದು. ಆ ಯುದ್ಧದಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವನು ವಾಸುದೇವ. ಅರ್ಜುನ, ಪರಮಾತ್ಮ, ಹೇಳಿದೆಯಾ ನಿಮ್ಮಣ್ಣನವ ಮಾತುಗಳನ್ನು? ಹಾಗಾದರೆ ನೀನೂ ಸಹ ಯಾದವರ ಸಹಾಯವನ್ನು ಕೇಳುವಂತೆ ಬಂದಂತೆ ಕಾಣುತ್ತಿರುವುದಲ್ಲ ಅರ್ಜುನ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ದೇವ. ವಾಸುದೇವ, ನೀನು ನಮ್ಮೆಲ್ಲರಿಗೂ ಸಮಾನ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಆದ್ದರಿಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು ವಾಸುದೇವ. ದುರ್ಯೋಧನ, ನನ್ನದೊಂದು ಸಲಹೆ ಇರುವುದು ಕೇಳುವೆಯಾ? ಹೇಳು ಹೇಳು. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ
ಸ್ಥಿರವಿಲ್ಲದ ಮಾನವ ಆಸೆ ಏಕೋ ನಿರಾಸೆ ಭಾವ ಭಾರತ ಭರತ ಖಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಭವ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ಅನುಚಿತ ಬಿಡು ಬಿಡು ಅನುಚಿತ ಬಿಡು ಬಿಡು ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಬಾಬಾ ಭರತ ಭೂಮಿ ಹಾಳ ಬಯಸಿ ಅವ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಬಂಧು ಬಳಗ ಪ್ರಾರ್ಥನಿಂದ ಬಂಧು ಬಳಗ ಪ್ರಾರ್ಥನಿಂದ ಮರಣ ಹೋಮ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ಹುಡುಕಬೇಡ ಭ್ರಾಂತನಾಗಿ ಹುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭಯಾರಿ ಲಾಭಯಾರಿಗೋ ಭಾವ ಭಾರತ ಲಾಭಯಾರಿಗೋ ಭಾವ ಕೇವಲ ನೆಲೆದಾಸೆಗಾಗಿ ಅಣ್ಣ ತಮ್ಮಂದಿರು ಬಡಿದಾಡಿಕೊಳ್ಳುವುದು ಬೇಡ ಭಾವ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ಮೊದಲು ನಿದ್ದೆಯಿಂದ ಎದ್ದ ತಕ್ಷಣ ಪಾರ್ಥನನ್ನು ಕಂಡೆ. ಪಾರ್ಥನಾದು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರವು ಆತನಿಗಿದೆ. ಈಗ ಕೇಳಿರಿ, ನಾನು ನೀವಿರುವರಿಗೂ ಸಹಾಯವನ್ನು ಮಾಡುವೆನು. ಅಣ್ಣ ಬಲರಾಮ ಸಹಿತ ಅಪ್ರಮಿತ ವೀರಭಟರಿಂದ ಕೂಡಿದ 11 ಅಕ್ಷೋಹಿಣಿ ಸೈನ್ಯವು ಒಂದು ಕಡೆ, ಯುದ್ಧವಿಮುಖನು ನಿರಸ್ತ್ರನೂ ಆದ ನಾನೊಂದು ಕಡೆ. ಪಾರ್ಥ, ಇದರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸನು ತಂದೆ. ನನ್ನ ಗುರುಗಳಾದ ಬಲರಾಮ ದೇವರು 11 ಅಕ್ಷೋಹಿಣಿ ಸೈನ್ಯ ನನಗಾಗಿ ಅಂದ ಮೇಲೆ ನಿರಾಯುಧನು ನಿರತ್ರನಾದ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗೇನಾಗಬೇಕು? ಕೃಷ್ಣ ಭಾವ, ನನಗೆ ನಿನ್ನ 11 ಅಕ್ಷೋಹಿಣಿ ಸೈನ್ಯವನ್ನೇ ದಯಪಾಲಿಸು ಕೃಷ್ಣ. ಭಲೆ 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 ಭಾವ, ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕನಾದ ಸೈನ್ಯವನ್ನೇ ಆಯ್ಕೆ ಮಾಡಿಕೊಂಡೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ನಡೆ ಕೃಷ್ಣ. ಮಾಡಿದೆ. ನನಗೆ ಜಯ, ಆ ಪಾಂಡವರಿಗೆ ಅಪಜಯ. ಕಪಟ ನಾಟಕ ಸೂತ್ರಧಾರಿ, ಈ ನಿನ್ನ ಕಣ್ಸನ್ನೇ ನಿನ್ನ ಮಾಯಾಜಾಲವನ್ನು ನಾನೇನು ತಿಳಿಯದವನೆಂದು ತಿಳಿದೆಯೇನೋ ಇದವಂಚಕ. ಬಳಿರೇ, ಏನಿದು ಕಣ್ಸನ್ನೆಯ ನಿನ್ ಕಪಟ ಮೋಸ ಕೃಷ್ಣ. ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಪ್ರಳಯ ಸಮರ
ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯನ್ನು ಹರಿಸೆ ಮೃತ್ಯುತಾಂಡವ ಪ್ರಳಯ ಸಿಂಹನಾಥ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕವಂ ಸಹಿಸಲಾರ ರಣಗೋಳ್ ಆಯುಧವಂ ಧರಿಸದಿರೆ ಅದೆಂತು ಪರವೆಯು ಆ ಪಾಂಡವರ ನೋಡುವೆನು ನಿನ್ನ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಬಲುಕಪಟಿ ಬಲಪಕ್ಷಪಾತಿ, ಅದರಲ್ಲೂ ಪಾಂಡವರೆಂದರೆ ನಿನಗೆ ಬಲು ಮಮತೆ ಅಲ್ಲವೇ? ಅದರಲ್ಲೂ ಈ ಅರ್ಜುನನೆಂದರೆ ನಿನ್ನ ಪ್ರಾಣ ಸಖ ಅಲ್ಲವೇ? ಹೀಗಿರುವಾಗ ನಾವು ನಿಮ್ಮಲ್ಲಿ ಬೆರೆಯಲು ಸಾಧ್ಯವೇ ಕೃಷ್ಣ? ಆದರೆ ಒಂದು ಮಾತು, ಏನದು ಭಾವ? ಮುಂದಿನ ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವೂ ಕಾದಾಡಲುವೆಂದು ವಚನ ನೀಡಿರುವೆ. ಜೋಕೆ ಎಚ್ಚರ, ವಚನ ಪೃಷ್ಠನಾದಿಯೇ ಎಚ್ಚರವಿರಲಿ ಕೃಷ್ಣ. ಏಕೆ ಭಾವ, ನನ್ನಲ್ಲಿ ನಿನಗೆ ಅನುಮಾನ? ರಣರಂಕಿಗೆ ಬಾ, ನೋಡಿಕೊಳ್ಳುವೆ. ಭಾವ, ನಡೆ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೇನು? ಉದಯವಾದಿನ ಭಾಗ್ಯದ ಭಾಸ್ಕರ ಉದಯವಾದಿನ ಭಾಗ್ಯದ ಭಾಸ್ಕರ ಹರಳಿದ ಕ್ರಾಂತಿಯ ಕರುಣದಿದೆರೆಗೆ ಹರಳಿದ ಕ್ರಾಂತಿಯ ಕರುಣದಿದೆರೆಗೆ ಸಾರ್ಥಕವಾಯಿತು ಎನ್ನ ಮನೋರಥ ಸಾರ್ಥಕವಾಯಿತು ಎನ್ನ ಮನೋರಥ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಕೃಷ್ಣ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಹಿಂದೆಮ್ಮ ಪಾಲಿಪ ದೇವನೆನಿಸಿದ ಹಿಂದೆಮ್ಮ ಪಾಲಿಪ ದೇವನೆನಿಸಿದ ಧನ್ಯತೆಯಾದೆನು ಪುಣ್ಯೋದಯದೆ ಧನ್ಯತೆಯಾದೆನು ಪುಣ್ಯೋದಯದಿ ರಾಧಾ ರಮಣ ಕೈವಸನಾದ ರಾಧಾ ರಮಣ ಕೈವಸನಾದ ರಾಧಾ ರಮಣ ಕೈವಸನಾದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಈಗಲೀಗ ನನ್ನ ದ್ವಾರಕೆ ಯಾತ್ರೆಯು ಫಲಿಸಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತಾಯಿತು. ಆರ್ಯವರ್ತ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈಗಲೀಗ ನನ್ನ ದ್ವಾರಕ ಯಾತ್ರೆಯು ಮುಗಿಯಿತು. ಅರ್ಜುನ, ಅರ್ಜುನ, ಹಾ ಪರಮಾತ್ಮ, ಎಂತ ಅಕಾರ್ಯವನ್ನು ಮಾಡಿದೆ. ಸ್ವಾಸ್ಥದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿತ್ತು ಬರಿಗೈಯಲ್ಲಿರುವ ನನ್ನನ್ನು ನಂಬಿ ಕೆಟ್ಟೆಯಲ್ಲೋ ಮುರಳೆ.
ನಿನ್ನ ಮಂಕುಬದ್ದಿಗೆ ನಾನೇನು ಹೇಳಲಯ್ಯ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದೆನೂ ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪ್ರತಾಪಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೆ ಒಂದು ಗತಿಯನ್ನು ತೋರಿಸು ದೇವ. ಈ ನಿನ್ನ ವರಾಸ್ತ್ರದಿಂದ ನನ್ನ ರಥಾಸ್ತ್ರದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದೆಂಬುದು ನೀತಿಯ ವಕ್ಷದಲ್ಲಿ ಮಾನವ ಜೀವನದ ಸ್ಥಿರ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದು ಪರಮಾತ್ಮ. ಆಹಾ ಭಾರತ, ಅಂತೂ ಒಳ್ಳೆಯ ಮಾತಿನಿಂದಲೇ ನಿನ್ನ ರಥದ ಸಾರಥಿಯನ್ನಾಗಿ ನನ್ನನ್ನು ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯನ್ನು ಪೂರೈಸುವುದೇ ನನ್ನ ಕರ್ತವ್ಯ. ನಿನ್ನ ಮಾತಿನಂತೆ ಆಗಲಿ ಪಾರ್ಥ. ಪರಮಾತ್ಮ, ನಿನ್ನಲ್ಲಿ ಇಂದ್ರಜಾಲ ಬೇಕೇ ದೇವ. ಪಾರ್ಥ, ದೇವರು ಎಂದು ನನ್ನನ್ನು ಹೊಗಳುತ್ತಿರುವೆಯಲ್ಲ, ಅಂಥ ದೈವತ್ವವು ನನ್ನಲ್ಲೇನಿದೆ ಪಾರ್ಥ. ಪರಮಾತ್ಮ, ಪಾರ್ಥ, ಮಾಧವ ನಿಮ್ಮಯ ದಯದಿ ಒಂದುವೆ ನಂಜಯವ ಮುರಹರಿ ನಿಮ್ಮಯ ಒಲುಮೆಯ ಬರದಿ ಮಾನವ ನಿಮ್ಮಯ ದಯದಿ ಮಾಧವ ನಿಮ್ಮಯ ದಯದಿ ಒಂದುವೆ ನಂಜಯ ಭಯವಿಲ್ಲ ಜಗದಿ ಮುರಹರಿ ನಿಮ್ಮಯ ಒಲುಮೆಯ ಬರದಿ ಮಾಧವ ನಿಮ್ಮಯ ಜಗದಿ ಕೃಷ್ಣ. ಕಾತುರವೇ ತಕೆ ವಿಜಯ ವಿಜಯ, ಕಾತುರವೇ ತಕೆ ವಿಜಯ ವಿಜಯ. ಆಗ ಕರದಳ್ಳು ಕಾಂಡೀವ ಹಿಡಿದಿರಯೋ ದೃಢತೆ, ಕರದಳು ಕಾಂಡೀವ ಹಿಡಿದೆಯೋ ದೃಢತೆ, ಎದೆ ಕೊಡದಿರು ಜೋಕೆ ಕಡುದೀರ ನೀ ನೆನೆಸಿ, ಎದೆ ಕೊಡದಿರು ಜೋಕೆ ಕಡುದೀರ ನೀ ನೆನೆಸಿ, ಕಾತುರವೇ ತಕೆ ವಿಜಯ ವಿಜಯ, ಕಾತುರವೇ ತಕೆ ವಿಜಯ ವಿಜಯ. ವಿಜಯಕ್ಕೆ ಕೃಷ್ಣ ಕೃಷ್ಣ ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿಮ್ಮಯ ದಯದಿ ಒಂದುವೆ ನಂಜಯ ಭಯವಿಲ್ಲ ಜಗದಿ ಮುರಹರಿ ನಿಮ್ಮಯ ಒಲುಮೆಯ ಬರದಿ ಮಾಧವ ನಿಮ್ಮಯ ದಯದಿ ಕೃಷ್ಣ. ಭಾರತ ನಿನ್ನಯ ಹಿತವ ಸತತವು ನಾ ಬಯಸಿ, ಭಾರತ ನಿನ್ನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಬಿರೆದೆಲೆ ಪೋರವೇ. ಭಾರತ, ಅನವರತವು ನಿನ್ನ ಬಿರೆದೆಲೆ ಪೋರವೇ.
ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ವಿಜಯ ಭಾರತ ಅರ್ಜುನ, ಪರಮಾತ್ಮ ಇಲ್ಲಿ ನಡೆದ ಶುಭ ಸಮಾಚಾರವನ್ನು ನಿನ್ನ ಅಣ್ಣಂದಿದರಾದ ಭೀಮ ಧರ್ಮಾದಿಗಳಿಗೆ ತಿಳಿಸೋಣ. ನಡೆ ಪಾರ್ಥ ತಮ್ಮ ಹೋಗೋಣ. ಇಚ್ಛೆಯಂತೆ ಆಗಲಿ ನಡೆ ಪರಮಾತ್ಮ. ಪಾರ್ಥ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥ ಶಿರವ ಹಾರಿಸುವ ಮಿತ್ರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥ ಶಿರವ ಹಾರಿಸುವ ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಫಲಿಸಿತು. ಆ ಕೃಷ್ಣನು ಬಲರಾಮ ಸಹಿತ 11 ಅಕ್ಷೋಣಿ ಸೈನ್ಯವನ್ನು ನನಗೆ ದಯಪಾಲಿಸಿದನು. ಅಂದರೆ ಮುಂದಿನ ಯುದ್ಧದಲ್ಲಿ ನಮಗೆ ಜಯ, ಆ ಪಾಂಡವರಿಗೆ ಅಪಜಯ. ಒಳಗಲಿ ರಣಕ ಹಣೆಗಳು, ಜಂಕರಿಸಲಿ ಜಯಬೇರಿಗಳು, ಚತುರ್ಸಭ ಭುವನವೇ ನಡುಗಲಿ. ಈ ಚಲದಂಕ ಮಲ್ಲ ಭರತಖಂಡ ಚಕ್ರೇಶ್ವರನ ಸಾಹಸವನ್ನು ನೋಡಿ ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.